ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಸ್ಟಾರ್ಟ್ ಮಾಡಬೇಕು ಟಾಪಿಕ್ ಎಲ್ಲ ಏನೂ ಇಲ್ಲ, ಹಾಗೆ ನಾರ್ಮಲಾಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಟೈಮ್ ಆಗಲಿ 10:30 ಆಗಿದೆ. ಇನ್ನೂ ಹಸುಗಳನ್ನ ಮೇಲೆ ಕಟ್ಟಿಲ್ಲ. ಒಂದು ಟ್ರಿಪ್ ಮಾತ್ರ ಇಟ್ಕೊಂಡು ಕಟ್ಟಿದ್ದೀವಿ. ಇನ್ನೂ ಒಂದು ಟ್ರಿಪ್ ಇದೆ, ಸೊ ಇಟ್ಕೊಂಬರೋಣ ಅಂತ ಹೋಗ್ತಿದ್ದೆ. ಅನಿಶಾ ಬಬ್ಬು ಎಲ್ಲ ಮೇಲಿದ್ದಾರೆ. ನಾನು ಇಟ್ಕೊಂಡೋಗಿ ಕೊಟ್ಟಂಗೆ ಬಬ್ಬು ಕಟ್ಟಾಕ್ತಾ ಇರ್ತಾರೆ. ಸೊ ಏನೂ ಟಾಪಿಕ್ ಇಲ್ಲ, ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ಸ್ಟಾರ್ಟ್ ಮಾಡಿದೆ. ಇವಾಗ ಇವೆರಡು ಹಸುಗಳನ್ನ ಇಟ್ಕೊಂಡು ಮೇಲೆ ಹೋಗಬೇಕು. ಒಂದೊಂದು ಎರಡೆರಡು ಹಸುಗಳನ್ನ ಇಟ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಒಟ್ಟೊಟ್ಟಿಗೆ 3 4 ಇಟ್ಕೊಂಡು ಹೋಗೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಅದು ನಾವೇ ಒಂದು ಕಡೆ ಕರ್ಕೊಂಡು ಹೋಗ್ತಾಯಿದ್ರೆ ಅದೇ ಒಂದು ಕಡೆ ಹೋಯ್ತಾ ಇರುತ್ತೆ. ಎಲ್ಲನೂ ಒಂದೇ ಸರಿ ಎಳಿಯೋಕ್ಕಾಗಲ್ಲ. ಒಂದೇನಾರು ಹೋಯ್ತು ಅಂತ ಎಳಿಯೋಕ್ಕೆ ಹೋದರೆ ಇನ್ನೊಂದು ಕಡೆಗೆ ಹೋಯ್ತಾ ಇರುತ್ತೆ. ಸಿಟ್ಟು ಬಂದುಬಿಡುತ್ತೆ. ಒಂದೊಂದು ಎರಡೆರಡು ಆದರೆ ಹಿಂಗೆ ಆರಾಮಾಗಿ ಹಿಂದೆ ಒಂದು, ಹಿಂಗೆ ಮುಂದೆ ಒಂದು ಇಟ್ಕೊಂಡು ಹೋಗ್ಬೋದು. ಇದು 2ನೇ ಟ್ರಿಪ್ ಆಗಿರೋದ್ರಿಂದ 2 ಇಟ್ಕೊಂಡು ಹೋಗಿದ್ದೀನಿ. ಫಸ್ಟ್ನೇ ಟ್ರಿಪ್ಪಲ್ಲಾದರೆ 2 3 ಇಟ್ಕೊಂಡು ಮೇಲೆ ಹೋಗ್ತೀವಿ. ನೆಕ್ಸ್ಟ್ ಇನ್ನು ಮಿಕ್ಕಿದ್ದನ್ನು ನಾನು ಇಟ್ಕೊಂಡು ಕೊಡ್ತೀನಿ. ಮುಂದೆ ಒಂದು ಹಿಂದೆ ಒಂದು ಹಿಂಗೆ ಇಟ್ಕೊಂಡು ಹೋಗ್ಬೋದು. ಯಾವಾಗಲೂ ಮಿನಿ ವ್ಲಾಗ್ ಮಾಡ್ತಾಯಿದ್ದೆ, ಇವಾಗ ಅದನ್ನೇ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಫುಲ್ ಅದರಲ್ಲೆಲ್ಲ ಸ್ವಲ್ಪ ಶಾರ್ಟ್ ಕಟ್ ಆಗ್ತಾಯಿದ್ದೆ, ಚೂರು ವಿಡಿಯೋ ಕ್ಲಿಪ್ಸ್ ತೆಗೆದು. ಇಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ, ಅದೇ ಎಲ್ಲೆಲ್ಲ ಮಿನಿ ವ್ಲಾಗಲ್ಲಿ ಏನು ಡೀಪಾಗಿ ತೋರಿಸ್ತಾ ಇರಲಿಲ್ಲ, ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾಯಿದ್ದೆ. ಸೊ ತುಂಬ ಲೆಂತಿ ಆಗುತ್ತೆ ಅಂತ. ಇದರಲ್ಲಾದರೆ ಜಾಸ್ತಿ ತೋರಿಸ್ಬೋದು. ಬಬ್ಬು ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ಹಿಂಗೆ ಮಾಡು ಅನ್ನ ವ್ಲಾಗಿಂಗ್ ಮಾಡು ಅನ್ನ. ಬಬ್ಸ್ ವ್ಲಾಗ್ ಹಾಯ್ ಮಾಡು ಎಲ್ರಿಗೂ. ಓ ಗುಡ್ ಮಾರ್ನಿಂಗ್ ಮಾಡು ನಿಶು. ಇವಳು ನಗ್ತಾವಳೆ ಫ್ರೆಂಡ್ಸ್. ನೀನು ಗುಡ್ ಮಾರ್ನಿಂಗ್ ಮಾಡು. ಬರಲ್ಲ ನನಗೆ, ನಿನ್ಗೆ ಮಾತ್ರನಾ? ನನ್ಗೆ ಹೊಟ್ಟೆ ಹಸಿತಲ್ವಾ? ಏನಾರು ಹೇಳು, ಬರ್ತೀನಿ. ನಾನು ಲವ್ ಯು ಹೇಳು ಅನ್ನ. ನಾನೇ ಉದಯಪುರಕ್ಕೆ ಬರಲಿ? ಡೈರಿ ಮಿಲ್ಕ್ ತೆಗಿಸ್ಕೊಳಕ್ ನಾನು ಉದಯಪುರಕ್ಕೆ ಬರ್ಬೇಕಾ? ನಿಮ್ಮ ಮನುಷ್ಯಂಗೆ ತಕ್ಕೊಡು. ಬರೇ ಆಗಲೇ ಸಂಜೆ ಹಸು ಇಟ್ಕೊಂಬರ್ತಾ ಇದ್ದೀವಿ ಒಂದೊಂದಾಗಿ. ಸಂಜೆ ಕೆಲಸ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಬಬ್ಬು ಏನು ಸಮಾಚಾರ ಹೇಳ್ಬೇಕು ಬಿಡು. ಯಾಕೆ ಪೇಷಂಟ್ ಆಗಿದೆಯಲ್ಲ, ನೋಡಕ್ಕೆ ಆಯ್ತಾರಲ್ವಲ್ಲ, ಮುಖ ಎಲ್ಲ ಹಿಂಗೈತೆ. ರಿಕವರ್ ಆಗೋಣ. ಮತ್ತೆ ಏನು ಸಮಾಚಾರ ಎಲ್ಲ ಹೇಳ್ಬೇಕು ಬಿಡು. ಎಲ್ಲೋಗ್ತವ್ರಿ ಇವರಿಬ್ರು ಅಂತ ನೋಡ್ತಾ ಇದ್ದೀರಾ? ಅಲ್ಲಿ 1 ಟ್ರಿಪ್ ಹಸ ಇಟ್ಕೊಂಬಂದು ಕಟ್ಟಕ್ಕಿದ್ದೀವಿ, ಇನ್ನೂ 2 ಟ್ರಿಪ್ ಇದೆ. ಸೊ ಇಬ್ಬರು ಇಟ್ಕೊಂಬಂದ್ಬಿಟ್ರೆ ಮುಗ್ದೋಗುತ್ತೆ ಒಂದೇ ಟ್ರಿಪ್ಗೆ ಅಂತ ಹೋಗ್ತಾಯಿದ್ದೀವಿ. ಒಟ್ಟು ಮೇಲೆ 5 ಹಸ ಇದೆ ಫ್ರೆಂಡ್ಸ್. ಒಬ್ಬೊಬ್ಬರು 3 ಇಟ್ಕೋಬೇಕು ಅಂದ್ರೂ ಇಲ್ಲೊಂದು ಹಸ ಕರ್ಕೊಂಡೋಗ್ತಾ ಇದ್ದೀವಿ. ಇವಳು ಸೇರಿಸಿದ್ರೆ 6. ಒಬ್ಬರು 3 ಹಸು, ಇನ್ನೊಬ್ರು 2 ಹಸು ಜೊತೆಗೆ ಇವಳೊಬ್ಳು. ಅಲ್ಲಿಗೆ 3 ಒಬ್ರು ಇಟ್ಕೊಂಬಂದಂಗೆ ಆಗುತ್ತೆ. ಇವಳನ್ನು ಕೂಡ ಇಟ್ಕೊಂಡೇ ಬರಬೇಕಲ್ಲ, ಅದಕ್ಕೆ ಅಲ್ವಾ ಬಾಬಾ? ಹೌದು. ಹಾಂ
ಹೌದು. ಇವಳು ಒಂದು ಹಸು ಥರ ಅಲ್ವಾ ನಮಗೆ, ಹಿಡ್ಕೊಂಡು ಹೋಗ್ಬೇಕು ಹಿಡ್ಕೊಂಡು ಬರ್ಬೇಕು. ಇನ್ನೇನು ಅವಳ ಪಾಡಿಗೆ ಅವಳು ಬರಲ್ವಲ್ಲ ತಾನೇ. ಹೌದು. ನನಗೆ ಕಡ್ಡಿ ತಗೊಂಡು ಹೊಡಿತಾವೆ. ನನಗೆ ಹೊಡಿಯಂಗಾದ ನೀನು. ಯಾರಿದ್ದು ಪಾಪ? ಅಮ್ಮ. ಅದು ಅಮ್ಮನಾ? ಫೋನ್ಗೆ ಹೊಡಿತಾ ಇದೆಯಾ? ಅಮ್ಮ ಆಯಿ ಆಗೈತೆ ಮಮ್ಮಿಗೆ ಆಯಿ ಆಗೈತೆ. ಅಮ್ಮ ಹೊಡಿತಾನೆ ಬಬ್ಬು, ನೋಡಿಲಿ ಹೊಡಿತಾವಳೆ. ಹೇಳ ಅಪ್ಪಂಗೆ, ನೋಡು ಬಬ್ಬು. ಆಯ್ತಾ ಬಬ್ಬು? ಕಡ್ಡಿ ತಗಂತೀನಿ ಈಗ ನಿಶು. ನೋಡೀಗ ಏನಾರು ಮುಟ್ಟು ಅದನ್ನ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ವ್ಲಾಗಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.